ಮಾವ, ನೀವು ಪೇಪರ್ ವರ್ಕ್ ತುಂಬಾ ಜಾಸ್ತಿ ಮಾಡ್ತಿದ್ದೀರಾ. ಪೇಪರ್ ವರ್ಕ್ನ ಕಡಿಮೆ ಮಾಡಿಕೊಂಡು ಆನ್ಲೈನ್ ಪ್ರೋಸೆಸ್ ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ 2 ಉಪಯೋಗ ಇದೆ ಮಾವ. ನಿಮಗೆ ಟೈಮ್ ಉಳಿಯುತ್ತೆ, ಜೊತೆಗೆ ಖರ್ಚು ಕಮ್ಮಿ ಆಗುತ್ತೆ. ಜೊತೆಗೆ ನೀವು ಎಲ್ಲೇ ಇದ್ರೂ ಅಕೌಂಟ್ಸ್ನ ಚೆಕ್ ಮಾಡೋ ಫೆಸಿಲಿಟಿನೂ ಸಿಗುತ್ತೆ. ಗುಡ್ ಮಾಯಾ. ಆದರೆ ನಾನು ಈಗಾಗಲೇ ಪೇಪರ್ ವರ್ಕ್ಸ್ನ ಕಡಿಮೆ ಮಾಡೋದಕ್ಕೆ ಹೇಳಿದ್ದೀನಿ. ಪ್ರೋಸೆಸ್ ನಡೀತಿದೆ. ನೀವು ನನಗಿಂತ ಬ್ರಿಲಿಯಂಟ್ ಮಾವ. ನೋಡಿ, ನಾನು ಐಡಿಯಾ ಕೊಡೋಕ್ಕೂ ಮುಂಚೆ ಕೆಲಸನೇ ಶುರು ಮಾಡಿಸಿದ್ದೀರಾ. ತಗೊಳ್ಳಿ. ಇದೆಲ್ಲ ಥರ ಅವಶ್ಯಕತೆ ಇರಲಿಲ್ಲ ಬಳ್ಳಿ. ನಾ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಅದು ಅಲ್ಲದೆ ಫೈಲ್ ಇಟ್ಕೊಂಡಿದ್ದೀನಿ. ಏನಾದರೂ ಚೆಲ್ಲಿದ್ರೆ ಫೈಲೆಲ್ಲ ಹಾಳಾಗ್ಬಿಡುತ್ತೆ. ಮಾವ, ಇದು ನಿಮಗೆ ಇಷ್ಟ ಅಂತ? ಇಷ್ಟನೇ ಸರಿ. ಆದರೆ ನೀನು ಇಷ್ಟೆಲ್ಲ ಶ್ರಮ ತಗೊಳ್ಳೋಕ್ಕೂ ಮುಂಚೆ ಬೇಕಾ ಬೇಡವಾ ಅಂತ ಕೇಳಬೇಕಲ್ವಾ? ಏನೋ ನಿಮ್ಮೇಲೆ ಜಾಸ್ತಿ ಕಾಳಜಿ ಇಟ್ಕೊಂಡು ಅಕ್ಕರೆ ಇದೆ ಅಂತ ತೋರ್ಸಕ್ ತಂದಿದ್ದಾಳೆ. ನೀವು ನೋಡಿದ್ರೆ ಬೇಡ ಅಂತ ಹೇಳ್ಬೋದಾ? ಕೆಲಸ ಇದೆಯಲ್ಲ ಮಾಯಾ. ಬೆಳ್ಳಿ, ನಾವೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀವಿ. ಆಮೇಲೆ ತಿಂತೀವಿ. ಹೋಗಿ ನೀವು ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆ ಹಸುವಾಗಿರತ್ತೆ, ಕೇಳಕ್ಕೆ ಮರ್ತು ಹೋಗಿರತ್ತೆ ಅಂತ ನಾನೇ ತೊಗೊಂಡು ಬಂದೆ. ಬೆಳ್ಳಿ, ಇಷ್ಟೆಲ್ಲ ತಿಂದರೆ ಕೆಲಸ ಮಾಡಕ್ಕೆ ಮೂಡ್ ಬರಲ್ಲ. ನಿದ್ರೆ ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಇರ್ತೀವಿ ನಾವು. ಆಮೇಲೆ ಎಲ್ಲದನ್ನು ಬಿಟ್ಟು ಕುಂಕಣ್ಣ ಥರ ನಿದ್ದೆ ಮಾಡಬೇಕಾಗತ್ತೆ. ಅದು ಅಲ್ಲದೆ ಮುತ್ತು ಮಾವ ಹೇಳ್ತಿರೋದು ನಿಜಾನೇ. ಈ ಪೇಪರ್ನೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು, ಇಲ್ಲಾಂದರೆ ತುಂಬ ಲಾಸ್ ಆಗುತ್ತೆ. ಬೆಳ್ಳಿ, ನಮ್ಮ ಮನೆಗಳಿಗೆ ಹೇಗೆ ಆಸ್ತಿ ಪತ್ರ ಇರುತ್ತೋ ಹಾಗೆ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಇವುಗಳೇ ಸಾಕ್ಷಿ. ಸ್ವಲ್ಪ ಪ್ರಾಬ್ಲಮ್ ಆದರೂ ರಿಕವರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತಾಗ್ಲಿಲ್ಲ ಮಾವ. ಮುಂದಿನ ಸಲ ನಿಮ್ಮನ್ನು ಕೇಳ್ಬಿಟ್ಟೆ ತರ್ತೀನಿ. ಈಗ ತಂದಿದ್ದೀನಿ, ಒಂಚೂರಾದರೂ ತಿನ್ನಿ. ಬೆಳ್ಳಿ, ಬೇಡ, ಇನ್ನೊಂದ್ಸಲ ಯಾವಾಗಲಾದ್ರೂ ತಿಂದಾಯ್ತು. ತೊಗೊಂಡು ಹೋಗು. ಮಾವ, ಒಂದು ಸ್ವಲ್ಪ ಆದರೂ. ಮಾಯಾ, ನಿನಗೇನಾದರೂ ಬೇಕಾ? ಇಲ್ಲ ಮಾವ, ನಾನು ಅದನ್ನೆಲ್ಲ ತಿನ್ನಲ್ಲ. ಮಾಯಂಗೂ ಬೇಡ, ನನಗೂ ಬೇಡ ಅಂದಮೇಲೆ ಯಾಕೆ ತರೋದಕ್ಕೆ ಹೋದೆ? ಮನೇಲಿ ಯಾರಿಗಾದ್ರೂ ಕೊಡು. ಒಂದು ಸ್ವಲ್ಪ ಆದರೂ ತಿನ್ಬೋದಲ್ವಾ ಮಾವ? ಹಳ್ಳಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಹೇಳಿದ್ನಲ್ಲ ಬೇಡ ಅಂತ. ಯಾಕೆ ಈಗ ಕೆಲಸ ಟೈಮಲ್ಲಿ ತೊಗೊಂಡು ಬಂದು ಹಿಂಸೆ ಕೊಡ್ತಿದ್ಯಾ? ಬೆಳ್ಳಿ, ನೀನು ಕಷ್ಟಪಟ್ಟು ಮಾಡಿದ್ಯಾ ಅಂತ ಈಗ ನಾವು ತಿನ್ನೋ ಕಷ್ಟಪಡ್ಬೇಕಾ? ಇನ್ನೊಂದ್ಸಲಿ ಯಾವಾಗಾದ್ರೂ ತಿಂದ್ರೆ ಆಯ್ತು. ಈಗ ತಗೊಂಡು ಹೋಗಿ. ಬೇಜಾರು ಮಾಡ್ಕೋಬೇಡ ಬೆಳ್ಳಿ. ಏನೋ ಇವತ್ತು ಮುತ್ತು ಮಾವನ ಮೂಡು ಸರಿ ಇಲ್ಲ. ನೆಕ್ಸ್ಟ್ ಟೈಮ್ ನಾವೇ ಹೇಳಿ ಮಾಡ್ಕೊಂಡು ತಿಂತೀವಿ, ಸರಿನಾ? ಈಗ ತಗೊಂಡು ಹೋಗು. ಇನ್ನೂ ಏನು ಯೋಚನೆ ಮಾಡ್ತಿದ್ದೀಯ ಬೆಳ್ಳಿ? ತುಂಬ ಕೆಲಸ ಇದೆ, ತೊಗೊಂಡೋಗು ದಯವಿಟ್ಟು.